ಕೊಂಡಿದ್ದೆ ಚೆನ್ನಾಗಿ ಬರಲ್ಲ ದೋಸೆ ಅಂತ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀರೋ ಪ್ಲೀಸ್ ಇದನ್ನು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಚಿನ್ನಿ ಹೆಂಗೈತೆ ಓಟ್ಸ್ ದೋಸೆ? ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಾಗಿ ಹೇಳು. ದಿನ ಇದೇ ಮಾಡ್ಕೊಡ್ಲಾ? ತಿನ್ಬಿಟ್ಟು ಹೇಳು ಹೆಂಗೈತೆ ಹೇಳು. ಪ್ರೀತಿಯಿಂದ ಮಾಡಿರೋದು ನಾನು. ಚಿನ್ನಮ್ಮ ಚೆನ್ನಾಯ್ತಾ? ಓಕೆ. ವೆಲ್ಕಮ್ ಬ್ಯಾಕ್ ಟು ತನು ಕೂಡ ಕ್ರೊಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ನಾನು ಬೇಗನೆ ಇದ್ದಿದ್ದೀನಿ. ಯಾಕೆ ಅಂತ ಅಂದರೆ ನಾನು ನಮ್ಮ ಯಜಮಾನ್ರು ವಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ರೊಟೀನ್ನ ಚೇಂಜ್ ಮಾಡ್ತಾ ಇದ್ದೀವಿ. ದಿನ 9 o'clock 8 o'clock ಅಂತ ಆ ಥರ ಎದ್ದೇಳ್ತಿದ್ದು. ಸೊ ಈಗ ಸ್ವಲ್ಪ ವಾಕಿಂಗ್ ಹೋಗೋಣ, ಡಯಟ್ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡೇ 1 ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋಣ. ನಮ್ಮನೆ ಹತ್ರನೇ ಪಾರ್ಕ್ ಇದೆ, ಸೊ ಅಲ್ಲೇ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ. ಯಜಮಾನ್ರು ಇವಾಗ ರೆಡಿ ಆಗ್ತಿದ್ದಾರೆ. ನಾನು ಎದ್ದು ಬ್ರಷ್ ಮಾಡಿ ನಾನು ರೆಡಿ ಆಗಿದ್ದೀನಿ, ಅವರು ಎದ್ದು ಬ್ರಷ್ ಮಾಡ್ತಾರೆ. ಲೆಟ್ಸ್ ಗೋ, ವಾಕಿಂಗ್ ಹೋಗೋಣ ಬನ್ನಿ. ನೋಡಿ ನನ್ನ ಗಿಡ, ನಾನು ಹಾಕಿರೋ ಗಿಡಗಳು ಇದೆಲ್ಲ. ಲೆಟ್ಸ್ ಗೋ. ಯಜಮಾನ್ರು ಒಂದು ಶೂ ಹಾಕ್ಕೋತಿದ್ದಾರೆ, ಇವಾಗ ರೆಡಿ ಆಗ್ತಿದ್ದೀವಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಬೆಳಗ್ಗೆ ಎದ್ದು ಹೋಗ್ತಾ ಇದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ ಸಿನ? ಅವ್ರೇನೂ ಮಾತಾಡೋಲ್ಲ, ರೆಡಿ ಆಗ್ತಿದ್ದಾರೆ ಅಷ್ಟೇ. ಅವರು ಬ್ಲೂಟೂತ್ ತಕ್ಕೊಂಡು ಇಬ್ಬರೂ ಹಾಡು ಕೇಳ್ಕೊಂಡು ಹೋಗ್ತೀವಿ. ಓಕೆ, ಇವಾಗ ರೆಡಿ ಆದರೂ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಚೀನಾ, ಇಲ್ಲೇ ನಾವು ಚಾಟ್ಸ್ ತಿನ್ನೋದು, ಪರಿಮಳ ಚಾಟ್ಸ್. ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೋದ್ಮೇಲೆ ಅಲ್ಲಿ ಪಾರ್ಕ್ ಸಿಗುತ್ತೆ, ಸೊ ಪಾರ್ಕ್ ಹತ್ರ ಹೋಗ್ಬೇಕು. ಇವಾಗ ಬೆಳಗ್ಗೆ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಸೀರಿಯಸ್ಲಿ ಬೇಗ ಎದ್ದು ಬರಬೇಕು. ಇನ್ನೂ ಸ್ವಲ್ಪ ಬೇಗ ಎದ್ದೆಲ್ಲ ಟ್ರೈ ಮಾಡ್ತೀವಿ. ಇದ್ದಾರೆ, ನಾನು ಹಿಂದೆ ಇದ್ದೀನಿ. ನನ್ನ ಕೈಲಿ 2 rounds ಹೊಡಿಯೋಕ್ಕಾಗ್ತಾಯಿಲ್ಲ. ನೋಡ್ರಿ ಹೆಂಗೆ ಹೋಗ್ತವ್ರೆ. ನಿಜವಾಗ್ಲೂ ಸ್ಟಾರ್ಟಿಂಗೇ ಮಾಡಿಬಿಟ್ರೆ ಆಗಲ್ಲ. ಅವರಲ್ಲೇ ಅಲ್ಲಿದ್ದಾರೆ, ನಾನಿನ್ನೂ ಇಲ್ಲೇ ಇದ್ದೀನಿ. ಹೋಗ್ತಾ ಇದ್ದೀವಿ.
ಮತ್ತು ಸೌತೆಕಾಯಿ. ಇದೇನು ಚಿರಿ ನೀರು? ಸಬ್ಜೆ ನೀರಾ? ಸಬ್ಜೆ ಬೀಜದ ನೀರು ನೈಟೆಲ್ಲ ನೆನಾಕಿ, ಓವರ್ ನೈಟ್ ನೆನಾಕಿ ಬೆಳಗ್ಗೆ ಕುಡಿಬೇಕು. ಇದು ನಮ್ಮ ಡಯಟ್ ಫುಡ್. ನೆಕ್ಸ್ಟ್ ಏನು ಬೇಕು ನಿಮಗೆ ತಿಂಡಿ? ಬೀಟ್ರೋಟ್ ದೋಸೆ ಮಾಡ್ತೀನಿ ಇವಾಗ ನಾನು. ಓಟ್ಸ್ ಮತ್ತು ಬೀಟ್ರೋಟ್ ದೋಸೆ ರೆಸಿಪಿ ಬೇಕಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನಾನು ಇವಾಗ ಓಟ್ಸ್ ದೋಸೆ ಮಾಡೋಕ್ಕೆ ಓಟ್ಸು ಮತ್ತು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಒಂದೇ ಸಾಕು ಬೀಟ್ರೋಟ್, ಯಾಕೆಂದರೆ ಒಂದೇ ಟೈಮ್ಗೆ ಅಲ್ವಾ ಸಾಕು. ಮತ್ತು ಒಂದು ಅರ್ಧ ಕಪ್ ಅಷ್ಟು ರವೆ, ನೆಕ್ಸ್ಟ್ ಒಂದು 3 ಮೆಣಸಿನ್ಕಾಯಿ, ಮತ್ತು ಒಂದು ಇಂಚಷ್ಟು ಶುಂಠಿ ತಗೊಳ್ಳಿ ಸಾಕು, ಮತ್ತು 1 ಸ್ಪೂನ್ ಜೀರಿಗೆ. ಬನ್ನಿ ಇವಾಗ ಓಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಓಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಬೇಡ, ಲೈಟಾಗಿ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ರವೆನೂ ಫ್ರೈ ಮಾಡ್ಕೋಬೇಕಂತೇನಿಲ್ಲ, ಅದು ಹಂಗೆ ಹಾಕ್ಬೋದು. ಜಸ್ಟ್ ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸಾಕು, ಬೇಗ ಆಗೋಗ್ಬಿಡುತ್ತೆ. ಓಟ್ಸ್ ಮತ್ತು ಬೀಟ್ರೋಟ್ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರವೆಯನ್ನು ಹಾಕ್ತೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ರವೆನ, ಸಾಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಅಥವಾ 1-2 ಸ್ಪೂನ್ ಹಾಕ್ಕೊಳ್ಳಿ. 1-2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಉಪ್ಪನ್ನ ಆವಾಗಲೇ ರುಬ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಬನ್ನಿ ರುಬ್ಬನ ಬರುತ್ತೆ ಪೇಸ್ಟು. ನಾವು ರುಬ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೆಲ್ಲಗೆ ಬರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಇದ್ದರೆ. ಈಗ ನಾನು ಹಂಚ ಮೇಲೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈಗ ನಾವು ದೋಸೆ ಮಾಡ್ತೀವಲ್ಲ, ಸೊ ಅದಕ್ಕೆ ಖಾರ ಬೇಕಲ್ವಾ, ಅದಕ್ಕೆ ಸೈಡ್ಸ್ಗೆ ಅಂತ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಕು, ಒಂದು 4. ಇದಕ್ಕೆ ನಾನು ಮೆಣಸು ಹಾಕ್ಕೋತೀನಿ, ಜೀರಿಗೆ ಹಾಕ್ಕೋತೀನಲ್ವಾ ರುಬ್ಬಕ್ಕೆ, ಸೊ ಸಾಕು. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಮೊಸರಲ್ಲಿ ತಿನ್ನೋಣ ಅಂದ್ಕೊಂಡೆ, ಬಟ್ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದಕ್ಕೇ ಮೆಣಸಿನ್ಕಾಯಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕಡಲೆ ಹಾಕ್ಕೊಳ್ಳಿ, ಹುರ್ಗಡ್ಲೆ ಹಾಕ್ಕೊಳ್ಳಿ. ಒಂದು ಅರ್ಧ ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಮೆಣಸು ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಮೆಣಸು ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳಿ. ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಇವಾಗ ಇದಕ್ಕೆ ಹುಣ್ಸೆಹಣ್ಣು ಸೇರಿಸ್ಕೊಳ್ಳೋಣ ಬನ್ನಿ. ಅಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸರ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ, ಸಾಕು. ಆಮೇಲೆ ಬೇಕಾದರೆ ನಾವು ಕಮ್ಮಿ ಆಯಿತು ಅಂದರೆ ಹಾಕೋಬೋದು. ಎಸ್, ಇವಾಗ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಆಗಿದೆ, ನೀವು ನೋಡ್ತಾ ಇರ್ಬೋದು ಆಗಿದೆ. ಇವಾಗ ದೋಸೆಯನ್ನು ಹಾಕೊಂಡು ಬನ್ನಿ. ಚಿನ್ನ ಹೆಂಗೈತೆ ಓಟ್ಸ್ ದೋಸೆ? ಚೆನ್ನಾಗಿ ಕಟ್ಟಾಗಿ ಹೇಳು. ದಿನ ಇದೇ ಮಾಡ್ಕೊಡ್ಲಾ? ತಿನ್ಬಿಟ್ಟು ಹೇಳು ಹೆಂಗೈತೆ ಹೇಳು. ಪ್ರೀತಿಯಿಂದ ಮಾಡಿರೋದು ನಾನು. ಚಿನ್ನಮ್ಮ ಚೆನ್ನಾಯ್ತಾ? ಓಕೆ. ಥರ ಬಂದಿದೆ ದೋಸೆ, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಡಯಟ್ ಮಾಡ್ತಾಯಿದ್ದೀರೋ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಮೊಸರು ತಿನ್ಬೋದು. ಯಾಕೆ ಅಂದರೆ ಉಪ್ಪು ಖಾರ ಉಪ್ಪು ಎಲ್ಲ ಇರುತ್ತೆ, ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಸೊ ನೀವು ಮೊಸರು ಜೊತೆನೇ ತಿನ್ಬೋದು. ನೋಡಿ ಬೇಗ ಎತ್ತಾಗ್ತೀನಿ. ಸೇಮ್ ದೋಸೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇದೊಂದು ಸತಿ ನೀವು. ಅಂದ್ಕೊಂಡಿದ್ದೆ ಚೆನ್ನಾಗಿ ಬರಲ್ಲ ದೋಸೆ ಅಂತ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀರೋ ಪ್ಲೀಸ್ ಇದನ್ನು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟಿಫನ್ ಆಗಿ ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ದಾರೆ. ಆಫೀಸ್ಗೆ ಹೋಗಲ್ವಾ? ಆಫೀಸ್ಗೆ ಹೋಗ್ತೀವಿ ಹೋಗಲ್ವಾ? ಆಫೀಸ್ಗೆ ಹೋಗ್ತಾರೆ. ಅವ್ರ ಮಾತು ಕಮ್ಮಿ, ಪಾಪ ಮಾತೇ ಬರಲ್ಲ ಅಲ್ವಾ? ಏನು ಕೆಲಸ ಮಾಡ್ತಿದ್ಯಾ? ಮಾತಾಡು ಸಿನಾ, ಒಂದು ಚೂರಾದ್ರೂ ಸಿನಾ ಮಾತಾಡು.
ಆ ಕೇಳಿಸ್ಲಿಲ್ಲ ಏನೋ ಕೆಲಸ ಮಾಡ್ತೀವಿ. ಆಫೀಸ್ಗೆ ಹೋಯ್ತಿ ಹೋಗಲ್ವಾ? ನೆಲಮಂಗ್ಲಕ್ಕೆ ಇವತ್ತೆಲ್ಲ ತೋರಿಸ್ತಿರೋದು ನೀನು ಅಷ್ಟೇ. ಸರಿ ಆಯ್ತು, ಮಾಡ್ಕೊಂಡು ಹೋಗು. ಎಸ್, ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಬರೀ ಏನು ವಾಕಿಂಗಿಂದ ಬಂದು ಟಿಫನ್ ತಿಂದಿದ್ದು ಅಷ್ಟೇ ವಿಡಿಯೋ ಮಾಡಿರೋದು. ಮಧ್ಯಾಹ್ನ ಏನು ಮಾಡಿದ್ದೆ ಅದು ಮಾಡಿಲ್ಲ, ಮತ್ತು ರಾತ್ರಿ ಸಾಂಬಾರು ಮಾಡಿದ್ದು ಅದು ಮಾಡಿಲ್ಲ, ಮುದ್ದೆ ಮಾಡಿ ಮತ್ತು ಇದು ತೊಗರಿ ಕಾಳು ಅಂತಾರಲ್ಲ ಅದು, ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ರೈಸ್ ಮಾಡಿದ್ದೆ. ಸೊ ನನಗೆ ಬಿಗ್ ಬಾಸ್ ಮುಗಿದ್ಮೇಲೆ ಅನ್ನಿಸ್ತು, ನಾನು ವೀಡಿಯೋನೇ ಮಾಡಿಲ್ವಲ್ಲ ಅಂತ ಶರ್ಟ್. ಅದಕ್ಕೆ ಪಾತ್ರೆ ಬಿಗ್ ಬಾಸ್ ನೋಡ್ಬೇಕಾರೆ ಅನ್ನಿಸ್ತು, ನಾನು ವೀಡಿಯೋನೇ ಮಾಡಿಲ್ವಲ್ಲ, ಏನು ಮಾಡೋದು ಅಂತ. ಸೊ ಹೆಂಗಿದ್ರು ಆಲ್ಮೋಸ್ಟ್ ಆಲ್ ಒಂದು 7 ಮಿನಿಟ್ಸ್ ಆಗಿದೆ. ಇದೊಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಆದರೆ ಅಟ್ಲೀಸ್ಟ್ 10 ಮಿನಿಟ್ಸ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗಿನ ಊಟ ಆಯಿತು. ನಾವು ಬಿಗ್ ಬಾಸ್ ನೋಡಿಕೊಂಡೇ ಊಟ ಮಾಡೋದು. ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಆಫೀಸ್ಗೆ ಹೋಗಿದ್ರು, ಏನೋ ಫಂಕ್ಷನ್ ಇತ್ತು ಅಂತ ಅಲ್ಲಿ ಹೋಗಿದ್ರು. ಸೊ ಅವ್ರು ಬರೋದು ಲೇಟ್ ಆಯಿತು. ನಾನು ಫಸ್ಟೇ ಊಟ ಮಾಡ್ಕೊಂಡ್ಬಿಟ್ಟೆ, ನಾನು ವೇಟ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಇವಾಗ ಬಂದು ಊಟ ಮಾಡ್ತಿದ್ದಾರೆ. ಟೈಮ್ ಬಂದು 11 ಟೈಮ್ ಎಷ್ಟು ಸಿನಾ 11:45 ಅಂತೆ. ಅವ್ರು ಇವಾಗಿನೂ ಜಸ್ಟ್ ಬಂದರು. ಅಲ್ಲಿ ಊಟ ಮಾಡಿಲ್ಲ, ಇಲ್ಲೇ ಊಟ ಮಾಡ್ತಿದ್ದಾರೆ. ನಾನು ಇವಾಗ ಪಾತ್ರೆ ಎಲ್ಲ ತೊಳೆದು, ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಪಾತ್ರೆ ತೊಳೆದು ಗ್ಯಾಸ್ನ ಕ್ಲೀನ್ ಮಾಡಿ ಮಲ್ಕೋತೀನಿ. ನನಗಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಮತ್ತು ಬೆಳಗ್ಗೆ ಎದ್ದು ಬಂದಾಗ ಮೂಡು ಪಾತ್ರೆ ನೋಡಿಸೋಕೆ ಡಲ್ ಆಗಿಬಿಡುತ್ತೆ, ನನಗೆ ಒಂಥರ ಮೂಡು ಔಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ರಾತ್ರಿನೆಲ್ಲ ತೊಳೆದು ಗ್ಯಾಸ್ನೆಲ್ಲ ಒರೆಸಿಕ್ತೀನಿ. ಬೆಳಗ್ಗೆ ಎದ್ದಾಗ ಫ್ರೆಶ್ ಅನಿಸುತ್ತೆ. ಬೆಳಗ್ಗೆ ಬೇರೆ ಮತ್ತೆ ವಾಕಿಂಗ್ ಬೇರೆ ಹೋಗಬೇಕು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋನ ಟಕ್ 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 ಅಂತ ಬರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಹೇಳಿ. ಓಟ್ಸ್ ದೋಸೆ ರೆಸಿಪಿನ ಅದನ್ನೇ ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.